ಪ್ರತಿ ಟೀಮಲ್ಲೂ ಇರುವಂಥವರು ಒಂದೇ ಹಳ್ಳಿಯವರಾಗಿರಬೇಕು ಮತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿರುವಂಥವರು ಒಂದೇ ವಾರ್ಡ್ನಲ್ಲಿ ಇರುವಂಥವ್ರು ಆಗಿರಬೇಕು. ಮತ್ತು 29ನೇ ತಾರೀಕು 30ನೇ ತಾರೀಕು ಇಲ್ಲಿ ಭಾಗವಹಿಸೋರಿಗೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆಯನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಈ ಆಟಗಾರರು ಪ್ರತಿಯೊಬ್ಬರೂ ಆಧಾರ್ ಕಾರ್ಡು ಕಡ್ಡಾಯವಾಗಿ ತರಬೇಕು. ಮಂಚನಬಾಲೆ ಗ್ರಾಮದ ಪಕ್ಕದಲ್ಲಿ ಇದು ಲೇಔಟು ನವ ಮಂಚನಬಾಲೆ ಅಂತ. ಈ ಲೇಔಟಲ್ಲಿ ಇದೇ ಆಫೀಸ್ ಇರುತ್ತೆ. ಈ ಆಫೀಸ್ ನಂಬರು ನಾವು ನಾಳೆ ನಿಮಗೆ ಮೀಡಿಯಾ ಮಿತ್ರರಿಗೆ ನಾವು ನಾಳೆ ಕೊಡ್ತೀವಿ. ಮತ್ತು ಇದು ಸಂಪೂರ್ಣ ನನ್ನ ನೇತೃತ್ವದಲ್ಲಿ ನಡೆಯುತ್ತೆ. ಪ್ರತಿಯೊಬ್ಬರೂ ನನಗೆ ಕರೆ ಮಾಡ್ಬೋದು. ಮತ್ತು ಈ ಕ್ರೀಡೆ ಏನು ಈ ಟೂರ್ನಮೆಂಟ್ಗೆ ಒಂದು 2-3 ಮೊಬೈಲ್ ನಂಬರ್ಗಳನ್ನ ನಾಳೆ ನಿಮಗೆ ಹೇಳ್ತೀನಿ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಭಾಗವಹಿಸೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಶನಿವಾರ ಭಾನುವಾರ ಆಗಸ್ಟ್ 29-30 ಸಂಜೆ 5ವರೆಗೆ ಇದು ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ನಂಬರು 9964148844. ಎಂಟ್ರಿ ಫೀಸು 500 ರೂಪಾಯಿ ಇರುತ್ತೆ. ಎಂಟ್ರಿ ಫೀಸು 500 ರೂಪಾಯಿ ಇರುತ್ತೆ. ಪ್ರತಿಯೊಬ್ಬರಿಗೂ 500 ರೂಪಾಯಿ ಕೊಟ್ಟು ಎಂಟ್ರಿ ಆಗ್ಬೋದು. ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ. ಸರ್, ಪ್ರತಿಯೊಬ್ಬರಿಗೂ ಯುವಕರಿಗೆ ಹಳ್ಳಿಗಳಲ್ಲಿ ಎಷ್ಟೋ ಟ್ಯಾಲೆಂಟ್ ಇರೋಂಥ ಹುಡುಗರು ಇರ್ತಾರೆ. ವಾಲಿಬಾಲ್ ಆಡೋಂಥವ್ರು ಪ್ರತಿಯೊಬ್ಬರು ಇರ್ತಾರೆ. ಅವ್ರಿಗೆ ಒಳ್ಳೆ ವೇದಿಕೆಗಳು ಸಿಕ್ಕಿರೋದಿಲ್ಲ. ಅದರಿಂದ ಒಳ್ಳೆ ವೇದಿಕೆ ಸಿಕ್ಕಲಿ, ಯುವ ಪೀಳಿಗೆ ಮುಂದೆ ಬರಬೇಕು, ಯುವಕರಿಗೆ ಒಳ್ಳೆ ಅವಕಾಶ ಸಿಗಬೇಕಂತ ನಾನು ನಮ್ಮ ಈ ನವ ಮಂಚನಬಾಲೆ ಕಂಪ್ನಿಯ ಮಾಲೀಕರು ನವೀನ್ ಜಯರಾಮ್ ರೆಡ್ಡಿ ಸರ್ ಹತ್ರ ಮಾತಾಡಿದಾಗ ಯುವಕರಿಗೆ ಒಳ್ಳೆ ಅವಕಾಶ ಸಿಕ್ಕಲಿ ಮಾಡು ಮುನ್ರಾಜ್ ಅವರೇ ಅಂತ ಹೇಳಿದಾಗ ನಾನು ಕೇಳಿದಾಗ ಅವರು ಮಾಡು ಅಂತ ಹೇಳಿದರು. ಅದಕ್ಕೆ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಯುವಕರಿಗೆ ಒಳ್ಳೆ ಅವಕಾಶ ಸಿಕ್ಕಲಿ, ಒಳ್ಳೆ ಸ್ಫೂರ್ತಿಯಾಗಿ ಅವರು ತಯಾರಾಗಬೇಕು. ಮತ್ತು ಇದೇ ಚಿಕ್ಕಬಳ್ಳಾಪುರ ಅಲ್ಲ, ಜಿಲ್ಲಾ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಅವ್ರಿಗೆ ಗುರುಸ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇರುತ್ತೆ. ಅದರಿಂದ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ. ಈ ಟೂರ್ನಮೆಂಟ್ಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮುಖಂಡರೆಲ್ಲ ಬರ್ತಾರೆ. ಮತ್ತು ಈ ಟೂರ್ನಮೆಂಟಲ್ಲಿ ಯಾವುದೇ ರಾಜಕಾರಣ ಇರೋದಿಲ್ಲ. ಫಸ್ಟ್ ಆಫ್ ಆಲು ಜಸ್ಟು ಯುವಕರಿಗೆ ಒಳ್ಳೆ ಅವಕಾಶ ಸಿಗಬೇಕು, ಅವ್ರಿಗೆ ಒಳ್ಳೆ ಪ್ರತಿಭೆಗಳನ್ನ ನಾವು ಹೊರತರಬೇಕಾಗುತ್ತೆ. ಒಳ್ಳೆ ಅವಕಾಶಗಳು ಅವ್ರಿಗೆ ನಾವು ಮಾಡಿಕೊಟ್ರೆ ಅವ್ರ ಮುಂದೆ ಬೆಳೆಯೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಆಮೇಲೆ ಜೀವನದಲ್ಲೂ ನಾವು ಅಷ್ಟೇ. ಈಗ ಟೂರ್ನಮೆಂಟಲ್ಲಿ ಎಲ್ಲರೂ ಗೆಲ್ಲೋದಕ್ಕಾಗೋದಿಲ್ಲ. ಸೋಲು ಗೆಲುವು ಎರಡೂ ಇರುತ್ತೆ. ಅದನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾರೆ. ಅದೇ ಥರ ಅವರು ಹುಡುಗರು ಜೀವನದಲ್ಲೂ ಅದನ್ನು ಅಳವಡಿಸ್ಕೋಬೇಕು. ಯಾವುದೇ ಒಂದು ಕಷ್ಟ ಬಂದರೂ ಗುಂದದೆ ಅವರು ಎದುರಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಈ ಕ್ರೀಡೆ ಇದರಿಂದ ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಲಿ, 4 ಜನಕ್ಕೆ ಒಳ್ಳೆ ಮಾರ್ಗದರ್ಶನ ಆಗಬೇಕು. ಆದ್ದರಿಂದ ಇದನ್ನು ನಾವು ಆಯೋಜನೆ ಉದ್ದೇಶ ಏನಿಲ್ಲ ಸರ್. ಪ್ರತಿಯೊಬ್ಬರಿಗೂ ಯುವಕರಿಗೆ ಹಳ್ಳಿಗಳಲ್ಲಿ ಎಷ್ಟೋ ಟ್ಯಾಲೆಂಟ್ ಇರೋಂಥ ಹುಡುಗರು ಇರ್ತಾರೆ. ವಾಲಿಬಾಲ್ ಆಡೋಂಥವ್ರು ಪ್ರತಿಯೊಬ್ಬರು ಇರ್ತಾರೆ. ಅವ್ರಿಗೆ ಒಳ್ಳೆ ವೇದಿಕೆಗಳು ಸಿಕ್ಕಿರೋದಿಲ್ಲ. ಅದರಿಂದ ಒಳ್ಳೆ ವೇದಿಕೆ ಸಿಕ್ಕಲಿ, ಯುವ ಪೀಳಿಗೆ ಮುಂದೆ ಬರಬೇಕು, ಯುವಕರಿಗೆ ಒಳ್ಳೆ ಅವಕಾಶ ಸಿಗಬೇಕಂತ ನಾನು ನಮ್ಮ ಈ ನವ ಮಂಚನಬಾಲೆ ಕಂಪ್ನಿಯ ಮಾಲೀಕರು ನವೀನ್ ಜಯರಾಮ್ ರೆಡ್ಡಿ ಸರ್ ಹತ್ರ ಮಾತಾಡಿದಾಗ ಯುವಕರಿಗೆ ಒಳ್ಳೆ ಅವಕಾಶ ಸಿಕ್ಕಲಿ ಮಾಡು ಮುನ್ರಾಜ್ ಅವರೇ ಅಂತ ಹೇಳಿದಾಗ ನಾನು ಕೇಳಿದಾಗ ಅವರು ಮಾಡು ಅಂತ ಹೇಳಿದರು. ಅದಕ್ಕೆ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಯುವಕರಿಗೆ ಒಳ್ಳೆ ಅವಕಾಶ ಸಿಕ್ಕಲಿ, ಒಳ್ಳೆ ಸ್ಫೂರ್ತಿಯಾಗಿ ಅವರು ತಯಾರಾಗಬೇಕು. ಮತ್ತು ಇದೇ ಚಿಕ್ಕಬಳ್ಳಾಪುರ ಅಲ್ಲ, ಜಿಲ್ಲಾ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಅವ್ರಿಗೆ ಗುರುಸ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇರುತ್ತೆ. ಅದರಿಂದ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ. ಈ ಟೂರ್ನಮೆಂಟ್ಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮುಖಂಡರೆಲ್ಲ ಬರ್ತಾರೆ. ಮತ್ತು ಈ ಟೂರ್ನಮೆಂಟಲ್ಲಿ ಯಾವುದೇ ರಾಜಕಾರಣ ಇರೋದಿಲ್ಲ. ಫಸ್ಟ್ ಆಫ್ ಆಲು ಜಸ್ಟು ಯುವಕರಿಗೆ ಒಳ್ಳೆ ಅವಕಾಶ ಸಿಗಬೇಕು, ಅವ್ರಿಗೆ ಒಳ್ಳೆ ಪ್ರತಿಭೆಗಳನ್ನ ನಾವು ಹೊರತರಬೇಕಾಗುತ್ತೆ. ಒಳ್ಳೆ ಅವಕಾಶಗಳು ಅವರಿಗೆ ನಾವು ಮಾಡಿಕೊಟ್ರೆ
ಅವ್ರ ಮುಂದೆ ಬೆಳೆಯೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಆಮೇಲೆ ಜೀವನದಲ್ಲೂ ನಾವು ಅಷ್ಟೇ, ಈಗ ಟೂರ್ನಮೆಂಟಲ್ಲಿ ಎಲ್ಲರೂ ಗೆಲ್ಲೋದಕ್ಕೆ ಆಗೋದಿಲ್ಲ, ಸೋಲು ಗೆಲುವು ಎರಡೂ ಇರುತ್ತೆ, ಅದನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾರೆ. ಅದೇ ಥರ ಅವರು ಹುಡುಗರು ಜೀವನದಲ್ಲೂ ಅದನ್ನು ಅಳವಡಿಸ್ಕೋಬೇಕು. ಯಾವುದೇ ಒಂದು ಕಷ್ಟ ಬಂದರೂ ಗುಂದದೆ ಅವರು ಎದುರಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಈ ಕ್ರೀಡೆ ಇದರಿಂದ ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಲಿ, 4 ಜನಕ್ಕೆ ಒಳ್ಳೆಯ ಮಾರ್ಗದರ್ಶನ ಆಗಬೇಕು.